ಮತ್ತೆ ಸಿಎಎ ಅಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆಯ ಚರ್ಚೆ ಜೋರಾಗಿದೆ. ಇಬ್ಬರು ಕೇಂದ್ರ ಸಚಿವರು ಸಿಎಎ ಜಾರಿ ಬೇಗ ಆಗಲಿದೆ ಅಂತ ಹೇಳಿದ್ದಾರೆ. ಅದರ ಬೆನ್ನಿಗೆ ವಾಟ್ಸ್ಆಪ್ಗಳಲ್ಲಿ ಸಿಎಎ ಕುರಿತ ಚರ್ಚೆ, ಮೆಸೇಜ್ಗಳ ಭರಾಟೆನೂ ಜೋರಾಗಿದೆ. ಹಾಗಾದ್ರೆ ಬಿಜೆಪಿ ನಿಜಕ್ಕೂ ಈ ಸಿಎಎನ್ನ ಜಾರಿ ಮಾಡಲಿದೆಯಾ ಅಥವಾ ಅದು ಒಂದು ಚುನಾವಣಾ ಜುಮ್ಲಾ ಆಗಲಿದೆಯಾ? ಲೋಕಸಭೆ ಚುನಾವಣೆಯ ಹೊತ್ತಲ್ಲಿಯೇ ಸರಿಯಾಗಿ ಬಿಜೆಪಿ ಯಾಕೆ ಸಿಎಎ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದೆ? ಬಂಗಾಳದಲ್ಲಿ ಅದಕ್ಕೆ ಸಿಎಎ ಚರ್ಚೆ ಯಾಕೆ ಬಹಳ ಮುಖ್ಯ? ಅದೇ ವೇಳೆ ಸಿಎಎ ಜಾರಿ ಮಾಡೋದಕ್ಕೆ ಬಿಜೆಪಿಗೆ ಇರುವಂತಹ ಅಡೆತಡೆಗಳೇನು? ಹೇಗೆ ಅದು ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಒಡ್ಡುವಂತಹ ಸವಾಲನ್ನು ಎದುರಿಸಲಿದೆ? ಈಗಾಗಲೇ ಎಲ್ಲರೂ ಗಮನಿಸಿರುವಂತೆ ಬಿಜೆಪಿ ಮತ್ತೊಮ್ಮೆ ಸಿಎಎನ್ನ ತನ್ನ ರಾಜಕೀಯ ಅಜೆಂಡವನ್ನಾಗಿಸಿಕೊಂಡು ಮುಂದೆ ಬಂದಿದೆ. ಕೇಂದ್ರ ಸಚಿವರು ಆಗಿರುವಂತಹ ಪಶ್ಚಿಮ ಬಂಗಾಳದ ಇಬ್ಬರು ಬಿಜೆಪಿ ನಾಯಕರು ಮೋದಿ ಸರ್ಕಾರ ಬಹುಬೇಗ ಸಿಎಎನ್ನ ಜಾರಿಗೊಳಿಸಲಿದೆ ಅಂತ ಹೇಳಿದ್ದಾರೆ. ಒಬ್ರು ಶಂತನು ಠಾಕೂರ್ ಮತ್ತು ಇನ್ನೊಬ್ರು ನಿಸಿತ್ ಪ್ರಮಾಣಿಕ್. ಮತುವಾ ಸಮುದಾಯದ ನಾಯಕ ಶಂತನು ಠಾಕೂರ್ ಅವರಂತೂ ಒಂದು ವಾರದಲ್ಲೇ ಸಿಎಎ ಜಾರಿಯಾಗಲಿದೆ ಅಂತ ಅಬ್ಬರಿಸಿದ್ದನ್ನ ಗಮನಿಸಬಹುದು. ಆದ್ರೆ ನಿಸಿತ್ ಪ್ರಮಾಣಿಕ್ ಅಂತ ಯಾವುದೇ ಒಂದು ನಿರ್ದಿಷ್ಟ ಗಡುವನ್ನ ಅವರು ಪ್ರಸ್ತಾಪ ಮಾಡಿಲ್ಲ. ಸ್ವಲ್ಪ ಸಮಯದ ಹಿಂದೆ ಅಂದ್ರೆ 2023 ಡಿಸೆಂಬರ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ 4 ವರ್ಷಗಳ ಬಳಿಕ ಮತ್ತೆ ಸಿಎಎ ವಿಚಾರವನ್ನ ಪಶ್ಚಿಮ ಬಂಗಾಳದಲ್ಲಿ ತೆಗೆದಿದ್ರು. ಕೋಲ್ಕತ್ತಾದಲ್ಲಿ ಬಿಜೆಪಿ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡ್ತಾ ಸಿಎಎ ದೇಶದ ಕಾನೂನು ಮತ್ತು ಅದರ ಅನುಷ್ಠಾನವನ್ನ ಯಾವುದೇ ಶಕ್ತಿ ತಡೆಯೋದಿಕ್ ಸಾಧ್ಯ ಇಲ್ಲ ಅಂತ ಆಗಲೇ ತಮ್ಮ ಚುನಾವಣಾ ಉದ್ದೇಶದ ಆಟ ಶುರು ಮಾಡಿತ್ತು. ಅದನ್ನೇ ಬಿಜೆಪಿ ಈಗ ಮತ್ತೆ ಮಾಡ್ತಿದೆ. ಮುಂಬರುವ ಲೋಕಸಭೆ ಚುನಾವಣೆಗಾಗಿ ಈ ಘೋಷಣೆಯನ್ನ ದೊಡ್ಡ ಅಬ್ಬರದೊಂದಿಗೆ ಮಾಡಲಾಗ್ತಾ ಇದೆ. ಆದ್ರೆ ಇದು ಯಥಾ ಪ್ರಕಾರ ಚುನಾವಣೆಯ ಹೊತ್ತಿನ ರಣತಂತ್ರವೇ ಅನ್ನುವಂತಹ ಅನುಮಾನನೂ ಎದ್ದಿದೆ. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಕೆಲ ವರ್ಷಗಳಿಂದ ಬಿಜೆಪಿ ಕೆಳಜಾತಿಯ ಹಿತಾಸಕ್ತಿಗಳ ರಕ್ಷಕ ಅನ್ನುವಂತೆ ತನ್ನನ್ನು ತಾನು ಬಿಂಬಿಸಿಕೊಳ್ತೊಡಗಿದೆ. ಆ ಮೂಲಕ ಕೆಳಜಾತಿಯ ಹಿಂದೂ ಮತಗಳನ್ನ ಬುಟ್ಟಿಗೆ ಹಾಕೊಳ್ಳೋದಿಕ್ ಪ್ರಯತ್ನಿಸ್ತಾ ಇದೆ. ಪಶ್ಚಿಮ ಬಂಗಾಳದ ಒಟ್ಟು ಪರಿಶಿಷ್ಟ ಜಾತಿ ಜನಸಂಖ್ಯೆಯಲ್ಲಿ 18.35% ರಾಜವಂಶ ಸಮುದಾಯದವರಿದ್ರೆ 17.41% ನಾಮಶೂದ್ರ ಸಮುದಾಯದವರಿದ್ದಾರೆ. ಈ ಎರಡು ಬಹುದೊಡ್ಡ ಸಮುದಾಯಗಳ ನಡುವೆ ತನ್ನ ನೆಲೆಯನ್ನು ಭದ್ರಪಡಿಸಿಕೊಳ್ಳೋದಕ್ಕಾಗಿ ಬಿಜೆಪಿ ಈ ಕಸರತ್ತನ್ನ ನಡೆಸ್ತಾ ಇದೆ. ರಾಜವಂಶಿಗಳು ಪಶ್ಚಿಮ ಬಂಗಾಳದ ಅತಿ ದೊಡ್ಡ ಪರಿಶಿಷ್ಟ ಜಾತಿಯ ಸಮುದಾಯವಾಗಿದ್ದು ಉತ್ತರ ಬಂಗಾಳದ ಜನಸಂಖ್ಯೆಯ ಅಂದಾಜು 30%. 2019 ಚುನಾವಣೆಯಲ್ಲಂತೂ 15%ಕ್ಕಿಂತ ಹೆಚ್ಚು ರಾಜವಂಶಿ ಜನಸಂಖ್ಯೆ ಇರುವಂತಹ 5 ಲೋಕಸಭೆ ಕ್ಷೇತ್ರಗಳನ್ನ ಬಿಜೆಪಿನೇ ಗೆದ್ಕೊಂಡಿತ್ತು. 2021 ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಈ ಪ್ರದೇಶದಲ್ಲಿ 30 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲುವು ಸಿಕ್ಕಿತ್ತು. ಆದ್ರೆ ಕಳೆದ ಪಂಚಾಯತ್ ಚುನಾವಣೆಯಲ್ಲಿ ಟಿಎಂಸಿ ಎದುರು ಬಿಜೆಪಿ ಸೋತು ಸುಣ್ಣಾಗಿತ್ತು. ರಾಜವಂಶಿಗಳನ್ನ ಒಲಿಸಿಕೊಳ್ಳೋದಿಕ್ಕೆ ಸಮುದಾಯದ ನಾಯಕ ಅನಂತ್ ಮಹಾರಾಜ್ ಅವರನ್ನ ಬಿಜೆಪಿಗೆ ಸೇರಿಸಿಕೊಂಡಿರೋದು, ಕಳೆದ ವರ್ಷ ರಾಜ್ಯಸಭೆಗೆ ಅವರ ನಾಮನಿರ್ದೇಶನ, ಇವೆಲ್ಲವೂ ಬಿಜೆಪಿಯ ಚುನಾವಣಾ ಲೆಕ್ಕಾಚಾರದ ನಡೆಗಳೇ ಆಗಿವೆ. ರಾಜವಂಶಿಗಳನ್ನ ಸಾಮಾನ್ಯವಾಗಿ ಹೊರಗಿನವರು ಅಂತ ಪರಿಗಣಿಸಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ರಕ್ಷಣೆ ಒದಗಿಸುವಂತಹ ನಿಟ್ಟಿನಲ್ಲಿ ಸಿಎಎ ಜಾರಿ ಬಗ್ಗೆ ಹೇಳುವ ಮೂಲಕ ಬಿಜೆಪಿ ಆ ಸಮುದಾಯವನ್ನ ಸೆಳೆಯುವಂತಹ ಯತ್ನದಲ್ಲಿದೆ. ಅದಕ್ಕಾಗಿನೇ ಈಗ ಚುನಾವಣೆ ಹತ್ತಿರವಾಗ್ತಾ ಇರೋ ಹಾಗೇನೆ ಮತ್ತೆ ಸಿಎಎ ವಿಚಾರವನ್ನ ಅದು ಎತ್ಕೊಂಡಿದೆ. ತನ್ನ ಸಾಂಪ್ರದಾಯಿಕ ಹಿಂದೂ ಮತ ಬ್ಯಾಂಕ್ ಅನ್ನ ಭದ್ರಗೊಳಿಸುವಂತಹ ಉದ್ದೇಶವನ್ನು ಸಿಎಎ ಮೂಲಕ ಸಾಧಿಸಿಕೊಳ್ಳಲು ಬಿಜೆಪಿ ಬಯಸುತ್ತೆ ಅಂತ ರಾಜಕೀಯ ವಿಶ್ಲೇಷಕ ಅಯಾನ್ ಗುಹಾ ಹೇಳ್ತಾರೆ. ಇನ್ನು ರಾಜವಂಶಿ ಸಮುದಾಯವಲ್ಲದೆ ಮತುವಾ ಅನ್ನುವಂಥ ನಾಮಶೂದ್ರ ಸಮುದಾಯವನ್ನು ಕೂಡ ಸೆಳೆಯೋದು ಬಿಜೆಪಿಯ ಉದ್ದೇಶ ಆಗಿದೆ. ಮತುವಾ ಸಮುದಾಯದವರ ಒಟ್ಟು ಜನಸಂಖ್ಯೆಯ 3.8% ಇದು ಪಶ್ಚಿಮ ಬಂಗಾಳದಲ್ಲಿ 2ನೇ ಅತಿ ದೊಡ್ಡ ಪರಿಶಿಷ್ಟ ಜಾತಿ ಸಮುದಾಯ ಆಗಿದೆ. ಬಾಂಗ್ಲಾದೇಶದಿಂದ ಬಂದಂತಹ ಹಿಂದೂ ಬಂಗಾಳಿ ನಿರಾಶ್ರಿತರಿಗೆ ಸೂಕ್ತ ಪುನರ್ವಸತಿಗಾಗಿ ಬಹಳ ಹಿಂದಿನಿಂದಲೂ ಮತುವಾ ಸಮುದಾಯದವರು ಬೇಡಿಕೆ ಇಡ್ತಾನೆ ಬಂದಿದ್ದಾರೆ. 2019ರಲ್ಲಿ ಸಿಎಎನ್ನ ಮುಂದಿಟ್ಟುಕೊಂಡೇ ಬಿಜೆಪಿ ಈ ಸಮುದಾಯವನ್ನ ಸೆಳೆದಿತ್ತು. ಮತುವಾ ಪ್ರಾಬಲ್ಯದ ನಾಡಿಯಾ ಮತ್ತು ಉತ್ತರ 24 ಪರಗಣಗಳಲ್ಲಿ ರಾಣಾಘಾಟ್ ಮತ್ತು ಬಂಗಗಾನ್ ಕ್ಷೇತ್ರಗಳನ್ನ ಬಿಜೆಪಿ ಗೆದ್ಕೊಂಡಿತ್ತು. 2021ರಲ್ಲಿ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಮತುವಾ ಸಮುದಾಯದ ಪವಿತ್ರ ಸ್ಥಳವಾದಂಥ ವರಕಂಡಿಗೆ ಪ್ರಧಾನಿ ಮೋದಿ ಭೇಟಿ ನೀಡೋದ್ರೊಂದಿಗೆ ಮತ್ತೊಮ್ಮೆ ಆ ಸಮುದಾಯವನ್ನ ಸೆಳೆಯುವಂಥ ಯತ್ನ ಮಾಡಿದ್ರು. ನಾಡಿಯಾ ಮತ್ತು ಉತ್ತರ 24 ಪರಗಣ ಮತುವಾ ಪ್ರದೇಶದಲ್ಲಿ 15 ಸ್ಥಾನಗಳಲ್ಲಿ 14 ಸ್ಥಾನಗಳನ್ನ ಬಿಜೆಪಿ ಗೆದ್ದಿತ್ತು. ಆದ್ರೆ 2023ರ ಪಂಚಾಯತ್ ಚುನಾವಣೆಯಲ್ಲಿ ಮಾತ್ರ ಮತುವಾ ಸಮುದಾಯದ ಮತಗಳು ಪುನಃ ಟಿಎಂಸಿ ಪಾಲಾಗಿದ್ವು. ಈಗ ಬಿಜೆಪಿ ಮತ್ತೆ ಸಿಎಎ ವಿಚಾರವನ್ನ ಮುಂದೆ ಮಾಡ್ತಾ ಇರೋದಕ್ಕೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ತೀವ್ರ ತಕರಾರನ್ನ ಎತ್ತಿದ್ದಾರೆ.
ಬಿಜೆಪಿಯ ನಡೆಯನ್ನ ಚುನಾವಣಾ ನಾಟಕ ಮಾತ್ರ ಅಂತ ಮಮತಾ ಟೀಕೆ ಮಾಡಿದ್ದಾರೆ. ಮಾತ್ರ ಅಲ್ಲ, ತಾವು ಬದುಕಿರೋವರೆಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಸಿಎಎ ಜಾರಿಗೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಚುನಾವಣೆ ಬಂದ ಕೂಡಲೇ ಸಿಎ ವಿಚಾರವನ್ನ ಎತ್ತಿ ರಾಜಿಗೆ ಲಾಭ ಮಾಡ್ಕೊಳ್ಳೋದಿಕ್ಕೆ ಬಿಜೆಪಿ ಹಾತೊರೆಯುತ್ತೆ. ಆದ್ರೆ ತಾನು ಜೀವಂತವಾಗಿರೋವರೆಗೂ ಅದು ಸಾಧ್ಯ ಇಲ್ಲ ಅಂತ ಮಮತಾ ಹೇಳಿದ್ದಾರೆ. ಟಿಎಂಸಿ ಜೊತೆಗಿನ ಸಂಘರ್ಷಕ್ಕೆ ಅಂತಾನೆ ಬಿಜೆಪಿ ಸಿಎ ಅಸ್ತ್ರವನ್ನ ಮುಂದೆ ಮಾಡಿದ್ದು ತಾತ್ಕಾಲಿಕವಾಗಿ ರಾಜಕೀಯ ಲಾಭ ಪಡೆಯುವಂತ ಹವಣಿಕೆ ಆಗಿದೆ. ಆದ್ರೆ ವಿಶ್ಲೇಷಕರು ಅಭಿಪ್ರಾಯ ಪಡೋ ಹಾಗೆ ಸಿಎ ಜಾರಿ ಬಿಜೆಪಿಗೆ ಚುನಾವಣಾ ಲಾಭ ತಂದುಕೊಡಲಿದೆ ಅನ್ನೋದು ಅಷ್ಟು ಸರಳವಾಗಿ ಅಂತೂ ಇಲ್ಲ. ತಾತ್ಕಾಲಿಕವಾಗಿ ಏನೋ ಲಾಭ ಆಗಬಹುದು, ಆದ್ರೂ ದೀರ್ಘಾವಧಿಯಲ್ಲಿ ಅದು ಎಣಿಸಿದಷ್ಟು ಸುಲಭ ಇಲ್ಲ. ಹಾಗಾಗಿನೇ ಬಿಜೆಪಿ ಈ ಚುನಾವಣೆಯನ್ನ ಗೆಲ್ಲುವವರೆಗೂ ಸಿಎ ಅಬ್ಬರವನ್ನ ಜೋರಾಗಿಸಿ ಆಮೇಲೆ ತಾನೇ ಮತ್ತೊಮ್ಮೆ ಮರೆಯುವಂತಹ ತಂತ್ರ ಹೂಡಿದೆಯಾ, ಅಥವಾ ಈಗ ಹಿಂದುತ್ವದ ಅಗ್ರೆಸಿವ್ ರಾಜಕಾರಣ ಮಾಡ್ತಾ ಇರುವಂತಹ ಬಿಜೆಪಿ ಅದನ್ನು ಜಾರಿಗೆ ತಂದು ಬಿಡ್ಲಿದೆಯಾ? ಮುಂದಿನ ದಿನಗಳೇ ಇದಕ್ಕೆ ಉತ್ತರವನ್ನ ಹೇಳಲಿವೆ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.